ಈ ಕ್ರಿಯೇಟರ್ಸ್ ಎಲ್ಲ ಕರ್ನಾಟಕ ಕ್ರಿಯೇಟರ್ಸ್ ಎಲ್ಲ ಜಲೆಸಿ ನಾನು ಅಷ್ಟು ಫಾಸ್ಟ್ ಆಗಿ ಗ್ರೋ ಆಗಿದ್ದೀನಿ ಕರ್ನಾಟಕ ಬಂದು ಜಲೆಸಿಯಲ್ಲಿ ಬೇರೆ ಏನೋ ಪಾಯಿಂಟ್ ಸಿಗ್ತಾ ಇಲ್ಲ. ಸೊ ಗೇಮಿಂಗ್ ಅಷ್ಟೇ, ಅದ್ರ ಬಗ್ಗೆ ವಿಡಿಯೋ ಮಾಡ್ತಾರೆ. ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಇವತ್ತು ನೀವು ಆಲ್ರೆಡಿ ಟೈಟ್ಲಲ್ಲಿ ತಮ್ನೇಲಲ್ಲಿ ನೋಡಿರ್ತೀರ. ಆ್ಯಂಡ್ ನಮ್ಮ ಡೆಲಿವರಿ ಬಾಯ್ಸ್ಗೆ ಇದೊಂಥರ ಔಟ್ ಆಫ್ ದ ಸಿಲೆಬಸ್ ಅಂತ ಹೇಳ್ಬೋದು. ಆದರೆ ಎಲ್ಲ ಡೆಲಿವರಿ ಬಾಯ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಏನಕ್ಕೆ ಅಂತಂದರೆ ಯಾಕೋ ಗೊತ್ತಿಲ್ಲ, ಇದ್ರ ಬಗ್ಗೆ ನಾನು ಸುಮಾರು ದಿವಸದಿಂದ ಇದು ಚರ್ಚೆ ನಡೀತಾನೆ ಇದೆ ಇದ್ರ ಬಗ್ಗೆ. ಆದರೆ ನಾನು ಯಾವತ್ತೂ ಮಾತನಾಡಿರಲಿಲ್ಲ, ಇವತ್ತು ಮಾತನಾಡಬೇಕು ಅನ್ನಿಸ್ತು. ಏನಕ್ಕೆ ಅಂತ ಹೇಳ್ಬಿಡ್ತೀನಿ. ಏನಂದರೆ ಈ ಬೆಟ್ಟಿಂಗ್ ಅನ್ನೋ ಏನಿದೆ ಗೊತ್ತಾ, ಈ ಅಪ್ಲಿಕೇಶನ್ಸು, ಈ ಬೆಟ್ಟಿಂಗ್ ಅಪ್ಲಿಕೇಶನ್ಸು, ಈ ಆನ್ಲೈನ್ ಬೆಟ್ಟಿಂಗ್ ಅಪ್ಲಿಕೇಶನ್ಸ್ ಎಕ್ಸ್ಪೆಷಲಿ ಇದರಿಂದ ಹಾಳಾಗೋದೆ ಎಕ್ಸ್ಪೆಷಲಿ ನಮ್ಮ ಮಿಡಲ್ ಕ್ಲಾಸ್ ಹುಡುಗರು, ಅದರಲ್ಲೂ ನಮ್ಮ ಡೆಲಿವರಿ ಬಾಯ್ಸು ಹಾಗೆ ಅಥವಾ ಈ ಆಟೋ ಚಾಲಕರು ಮತ್ತು ಈ ಕ್ಯಾಬ್ ಚಾಲಕರು ಇಂಥವರೇ ಮೆಜಾರಿಟಿ 30-40% ಇರೋದಂತ ನನ್ನ ಒಂದು ಅಭಿಪ್ರಾಯ. ನಾನೇ ನೋಡಿರುವಂಥದ್ದು, ಕೆಲವೊಂದು ಕಡೆ ನಾನು ನೋಡಿರುವಂಥದ್ದು ನಾನು ಹೇಳ್ತಾ ಇದ್ದೀನಿ, ಓಕೆನಾ. ಮೊದಲನೇದಾಗಿ ನಾನು ಈ ಕಂಟೆಂಟ್ ಕ್ರಿಯೇಷನ್ ಅಂದರೆ ಲೈಕ್ ಈ ಯೂಟ್ಯೂಬ್ಗೆ ಮತ್ತು ಇನ್ಸ್ಟಾಗ್ರಾಮ್ಗೆ ನಾನು ಬಂದು ಈ ವರ್ಷಕ್ಕೆ 2.5 ವರ್ಷ ಆಗ್ತಾ ಬರ್ತಿದೆ. ಅಂದರೆ 2 ವರ್ಷ ಆಗ್ತಾ ಇದೆ, 2.5 ವರ್ಷ ಹೆಚ್ಚು ಕಮ್ಮಿ. ಸುಮಾರು ಬೆಟ್ಟಿಂಗ್ ಅಪ್ಲಿಕೇಶನ್ಸ್ ನನಗೆ ಬಂದಿದೆ, ಓಕೆನಾ. ನೀವು ನಂಬಲ್ಲ, ನನಗೆ ಹೈಯೆಸ್ಟ್ ಬೆಟ್ಟಿಂಗ್ ಆ್ಯಪು ಪ್ರಮೋಟ್ ಮಾಡಿ ಅಂತ ಬಂದಿದ್ದು 50,000 ಏನೋ ಬಂದಿತ್ತು ಒಂದು ಸರಿ, ಓಕೆ. ಸ್ಪಾಟ್ ಅಂದರೆ ಲೈಕ್ ಒಂದೇ ಸರಿ ನಾವು ಡ್ರಾಫ್ಟ್ ವೀಡಿಯೋ ಮಾಡಿ ಕಳಿಸಿದ್ರೆ ಅವ್ರು ಅಮೌಂಟ್ ಹಾಕ್ಬಿಡ್ತಾರೆ, ಈ ಥರ ಬಂದಿತ್ತು. ನಾನು ಅದನ್ನು ರಿಜೆಕ್ಟ್ ಮಾಡಿದೆ. ಏನಕ್ಕೆ ರಿಜೆಕ್ಟ್ ಮಾಡಿದೆ ಅಂತ ಹೇಳ್ಬಿಡ್ತೀನಿ. ಒಂದು ಚಿಕ್ಕದಾಗಿ ಹೇಳ್ಬಿಟ್ಟು ವಿಚಾರ ಸ್ಟಾರ್ಟ್ ಮಾಡಿಬಿಡ್ತೀನಿ, ಜಾಸ್ತಿ ಕೊರಿಯಲ್ಲ. ನನಗೆ ಬೆಟ್ಟಿಂಗ್ ಅಪ್ಲಿಕೇಶನ್ ಮಾಡೋದು ಇಷ್ಟ ಇಲ್ಲ ಗುರು. ಏನಕ್ಕೆ ಅಂತಂದರೆ ನೋಡಿ, ನಾವು ಇಲ್ಲಿ 1 ರೂಪಾಯಿ ದುಡಿಯೋಕ್ಕೂ ರಕ್ತ ಸುರಿಸಿ ಕಷ್ಟಪಡ್ತೀವಿ, ಆ ಕಷ್ಟ ನನಗೆ ಗೊತ್ತು. ಸೊ ಅದರಿಂದ ನನಗೆ ನಾನೊಂದು ಲೈಫ್ ಅಂದರೆ ಲೈಕ್ ನಾನೊಂದು ಡಿಸೈಡ್ ಹಾಕ್ಕೊಂಡಿದ್ದೆ, ಅಂದರೆ ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ನನಗಾದ್ರೂ ಬೆಟ್ಟಿಂಗ್ ಪ್ರಮೋಷನ್ನ ನಾನು ಮಾಡಬಾರ್ದು. ಅದು ಎಷ್ಟೇ ಕಷ್ಟ ಬರಲಿ, ಬಟ್ ಅನಿಸಿದೆ ಒಂದೊಂದು ಸರಿ ಮಾಡಿಬಿಡೋಣ ಅಂತ. ಬಟ್ ಆದರೂ ಕೂಡ ಏನೇ ಕಷ್ಟ ಬರಲಿ ಮಾಡಬಾರ್ದು ಅಂತ ಡಿಸೈಡ್ ಆಗಿರುವಂತಹ ವ್ಯಕ್ತಿ ನಾನು. ಈಗ ನಿಮಗೆ ಟೈಟ್ಲಲ್ಲಿ ಒಬ್ಬ ವ್ಯಕ್ತಿ ಹೆಸರು ಹಾಕಿದ್ದೀನಿ, ನೋಡಿದ್ದೀರಾ ನೀವು, ಲೇಖಿ ಗೋಸ್ವಾಮಿ. ಅವರು ನನಗೆ ಇನ್ಸ್ಪಿರೇಷನು ಒಂದು ಟೈಮಲ್ಲಿ. ಇವಾಗ ಅವ್ರ ಮೇಲೆ ಒಂಥರ ಅಭಿಪ್ರಾಯ ಚೇಂಜ್ ಆಗ್ತಿದೆ. ಅದು ಯಾಕೋ ಗೊತ್ತಿಲ್ಲ, ಅವ್ರು ನಡ್ಕೊತಿರೋ ರೀತಿ ನೋಡ್ಬಿಟ್ಟು. ಸೊ ಮೊದಲನೇದಾಗಿ ನಾನು ಇಲ್ಲಿ ಇಬ್ಬರು ಹೆಸರು ತಗೋತೀನಿ. ಒಂದು ಲೇಖಿ ಗೋಸ್ವಾಮಿ, ಇನ್ನೊಂದು ಕಿತ್ತಡಿ ಕಿರಣ್. ಕಿತ್ತಡಿ ಕಿರಣ್ ಅವರ ಒಂದು ದೊಡ್ಡ ಅಭಿಮಾನಿ ಅಂತ ಅಂದ್ಕೊಳ್ಳಿ ನಾನು. ಏನಕ್ಕಂದರೆ ಅವರು ಮಾತಾಡೋ ರೀತಿ ಆಗಿರ್ಬೋದು, ಅವ್ರು ನಡ್ಕೊಳ್ಳೋ ರೀತಿ ಆಗಿರ್ಬೋದು, ಆ್ಯಂಡ್ ಅವರ ಕೆಲವು ಪದಗಳ ಬಲಿಕೆ ಆಗಿರ್ಬೋದು, ಅವರ ಒಂದು ನಡುವುದು ಬಂದಿರೋಂಥ ದಾರಿ ಆಗಿರ್ಬೋದು. ಯಾಕಂದರೆ ಅವರು ಒಂದು ಹಳ್ಳಿಯಿಂದ ಬಂದಿರೋದು, ನಾನು ಒಂದು ಹಳ್ಳಿಯಿಂದ ಬಂದಿರೋದು. ಹಳ್ಳಿ ಮಕ್ಕಳು ಬೆಳಿಬೇಕು ಅನ್ನೋ ಒಂದು ದಾರಿ ತೋರಿಸ್ಕೊಂಡ ವ್ಯಕ್ತಿಯವರು. ಅವ್ರನ್ನ ನೋಡಿ ನಾನು ತುಂಬ ಕಲ್ತಿದ್ದೀನಿ, ಒಂದು ಇನ್ಸ್ಪಿರೇಷನ್ನು ಅವರು. ಅದಾದಮೇಲೆ ಲೇಖಿ ಗೋಸ್ವಾಮಿ ಅವ್ರ ಬಗ್ಗೆ ಹೇಳೋದಾದರೆ, ಇವರು ಒಂದೊಳ್ಳೆ ಕ್ರಿಯೇಟರೇ. ನಾನು ತುಂಬ ವೀಡಿಯೋಸ್ನ ಅವ್ರದ್ದು ಫಾಲೋ ಮಾಡಿದ್ದೀನಿ, ಯಾಕಂದರೆ ಸುಮಾರು ಜನಕ್ಕೆ ಹೆಲ್ಪ್ ಮಾಡ್ತಿದ್ರು, ತುಂಬ ಇಷ್ಟಪಡ್ತಿದ್ದೆ ಅವ್ರನ್ನ. ಲೈಕ್ ಒಂಥರ ಏನೋ ಗೊತ್ತಿಲ್ಲ, ಏನು ಗೊತ್ತಾ ನೋಡಿ, ನಾವು ಹೆಲ್ಪ್ ಮಾಡಿದ್ದೀವಿ, ಆದರೆ ನಮಗೆ ತೋರಿಸ್ಕೊಳಕ್ಕೆ ಬರಲ್ಲ. ಆದರೆ ಆ ವ್ಯಕ್ತಿ ಮಾಡಿದಂಥ ಕೆಲವೊಂದು ಹೆಲ್ಪ್ಗಳು ಅವ್ರು ತೋರಿಸ್ಕೊಂಡ್ರು ಅಂತ ನಾನು ಹೇಳಲ್ಲ, ಅವ್ರು ತೋರಿಸ್ಕೊಂಡಿರೋದ್ರಿಂದ ಇನ್ನೊಂದಷ್ಟು ಜನಕ್ಕೆ ಗುರು ನಾವು ಈ ಥರ ಮಾಡಬೇಕು ಅಂತ ಅನಿಸುತ್ತೆ ಅಂತ ಒಂದು ಖುಷಿ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಿದ್ದೀರಾ, ಅವರು ಬೆಟ್ಟಿಂಗ್ ಪ್ರಮೋಷನ್ಗಳೆಲ್ಲ ಮಾಡಿ ಏನೆಲ್ಲ ಕಾಂಟ್ರವರ್ಸಿ ಮಾಡಿಕೊಂಡ್ರು ಅಂತ. ಆ್ಯಕ್ಚುಲಿ ಆ ಕಾಂಟ್ರವರ್ಸಿ ಬಗ್ಗೆ ನಾನು ಮಾತಾಡಬಾರ್ದು ಅಂತಂದರೆ ಮಾತಾಡೋಷ್ಟು ದೊಡ್ಡವರು ನಾನಲ್ಲ. ಆದರೆ ಕಾಂಟ್ರವರ್ಸಿ ಬಗ್ಗೆ ನಾನು ಒಂದು ಚಿಕ್ಕದಾಗಿ ಹೇಳ್ಬಿಡ್ಬೇಕಂದ್ರೆ, ಅವರು ಮಾಡಿದ್ದು ಬೆಟ್ಟಿಂಗ್ ಆ್ಯಪ್ನ ಪ್ರಮೋಷನ್ನು ತಪ್ಪು, ಓಕೆನಾ. ಅದನ್ನು ಅವರು ರಿಯಲೈಸ್ ಅಂದರೆ ತಿಳ್ಕೊಂಡು ಅದು ಮಾಡಿದ ತಪ್ಪು ಸರಿ, ಇನ್ಮೇಲೆ ಮಾಡಲ್ಲ ಅಂದಿದ್ದರೆ ಚೆನ್ನಾಗಿರ್ತಿತ್ತು. ಆದರೆ ಅವರು ಮಾತಾಡಿದಂಥ ಪದಗಳು ಕನ್ನಡ ಕ್ರಿಯೇಟರ್ಸ್ಗೆ ಉರ್ಕೊತಾರೆ, ಜಲಸ್ಸು, ಇದೆಲ್ಲ ಸರಿಯಲ್ಲ ಅನ್ನಿಸ್ತು ನನಗೆ. ಆದರೆ ಮತ್ತು ಇನ್ನೊಂದು, ಇಷ್ಟೆಲ್ಲ ಆದಮೇಲೆ ಕೂಡ ಕಿತ್ತಡಿ ಕಿರಣ್ ಅವರು ಫಸ್ಟ್ ಅವ್ರಿಗೆ ಎಲ್ಲನೂ ಮಚ್ಲಿ ಕಿತ್ತಡಿ ಕಿರಣ್ ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಆದರೂ ನಾನೊಂದು ಚಿಕ್ಕದಾಗಿ ಹೇಳಬೇಕು ಅಂದರೆ, ಸುಮಾರು ದಿವಸಗಳಿಂದ ಬೆಟ್ಟಿಂಗ್ ಆ್ಯಪ್ನ ಬ್ಯಾನ್ ಮಾಡಬೇಕು, ಬೆಟ್ಟಿಂಗ್ ಮುಕ್ತ ಕರ್ನಾಟಕ ಮಾಡಬೇಕು ಅನ್ನೋ ಒಂದು ಹೋರಾಟದಲ್ಲಿ ನಂಬರ್ 1 ಅವರು. ಸುಮಾರು ದಿವಸದಿಂದ ಅವರು ಹೋಗುವಂತಹ ಸುಮಾರು ರೈಡ್ಸ್ ಎಲ್ಲ ನಾನು ನೋಡಿದ್ದೀನಿ, ಆ್ಯಂಡ್ ನಾನು ಅವ್ರ ಜೊತೆ ಫೋಟೋನು ತೆಗೆಸ್ಕೊಂಡಿದ್ದೀನಿ. ಅವರು ನನ್ನ ಲೈಕ್ ತುಂಬ ಖುಷಿ, ಯಾಕಂತಂದರೆ ಒಂದು ಬೆಟ್ಟಿಂಗ್ ಮುಕ್ತ ಕರ್ನಾಟಕ ಅಂದರೆ ಲೈಕ್ ಬ್ಯಾನ್ ಮಾಡಬೇಕು ಅನ್ನೋದಕ್ಕೋಸ್ಕರ ಎಲ್ಲೆಲ್ಲೋ ಹೋಗಿದ್ದಾರೆ, ಎಲ್ಲ ಕಡೆನೂ ಬ್ಯಾನರ್ ಹಿಡ್ದಿದ್ದಾರೆ. ಅವ್ರಿಗೆ ಏನಿದೆ ಅದರಲ್ಲಿ,
ಕಿತ್ತಳೆ ಕಿರಣ್ ಅವರು ಈ ಬ್ಯಾನರ್ನ ಅಭಿಯಾನ ಮಾಡಿಕೊಂಡು ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲ ಜಾಗಗಳಿಗೆ ಟ್ರಾವೆಲಿಂಗ್, ಅವರು ಎಕ್ಸ್ಪೆಷಲಿ ಮೋಟೋ ವ್ಲಾಗರ್ ಅವರು. ಸೊ ಅವ್ರು ಯಾವೆಲ್ಲ ಜಾಗಗಳಿಗೆ ಹೋಗ್ತಾರೆ ಎಲ್ಲ ಜಾಗಗಳಿಗೂ ಬ್ಯಾನರ್ ಹಿಡ್ಕೊಂಡು ಬೆಟ್ಟಿಂಗ್ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ತುಂಬ ಕಷ್ಟಪಟ್ಟಿದ್ದಾರೆ. ಸರಿ, ಮತ್ತು ಇನ್ನೊಂದೇನಂತಂದರೆ ನಮ್ಮ ಕರ್ನಾಟಕದಲ್ಲಿ ಯಾರೇ ಕ್ರಿಯೇಟರ್ಗೂ ಅಕಸ್ಮಾತ್ ಏನಾದರೂ ಬೆಟ್ಟಿಂಗ್ ಪ್ರಮೋಷನ್ನ ಮಾಡಿದ್ರೆ ಅವ್ರಿಗೆ ತಿಳಿಸಿ ಹೇಳ್ತಾರೆ, ಅದರಿಂದ ಆಗುವಂಥ ಪರಿಣಾಮಗಳು, ಅದರಿಂದ ಆಗುವಂಥ ಪ್ರಾಬ್ಲಮ್ಸು ಏನು ಅಂತ ತಿಳಿಸಿ ಹೇಳ್ತಾರೆ. ಅದೇ ರೀತಿ ಇಲೇಖಿ ಗೋಸ್ವಾಮಿ ಅವ್ರಿಗೂ ತಿಳಿಸಿ ಹೇಳಿದ್ದಾರೆ, ಆದರೆ ಅವರು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಅವರು ಮತ್ತೆ ಅದೇನೋ ಅಂತಾರಲ್ಲ, ಅವರ ಚಾಲಿ ಮತ್ತೆ ಅದೇ ಥರ ಮಾಡಿದ್ದಾರೆ. ಈಗ ನಾನೊಂದು ಮಾತು ಹೇಳಲ್ಲ, ಅದು ಯಾರೇ ಆಗಲಿ, ಎಂಥ ದೊಡ್ಡ ವ್ಯಕ್ತಿನೇ ಆಗಲಿ, ಒಂದು ಕಡೆ ಎಲ್ಲ ಕಷ್ಟಗಳಿಗೂ ಹೆಲ್ಪ್ ಮಾಡಿಬಿಟ್ಟು ಇನ್ನೊಂದು ಕಡೆ ಮೋಸ ಮಾಡಿದ್ರೆ ಅದು ಯಾವ ರೀತಿ ಸರಿ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ನಾನು ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಈಗ ನೋಡಿ ಅವ್ರು ಹೇಳೋದೇನಪ್ಪ ಅಂದರೆ ಬೆಟ್ಟಿಂಗ್ ಅಪ್ಲಿಕೇಶನಿಂದ ಯಾರಿಗೇನೋ ತೊಂದರೆ ಆಗೋಲ್ಲ, ಇದು ಎಜುಕೇಷನ್ನು ಹಂಗೆ ಏನೋ ಅದು ಇದು ಅಂತ ಹೇಳ್ಬೋದು, ಆಯಿತಾ. ಈಗ ಬೆಟ್ಟಿಂಗ್ ಅಪ್ಲಿಕೇಶನಿಂದ ಎಷ್ಟು ಜನ ಉದ್ಧಾರ ಆಗವ್ರೆ ಅಂತ ನನ್ನದೊಂದು ಪ್ರಶ್ನೆ. ಓಕೆ, ನಿನಗೆ ಹತ್ತತ್ರ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ, ಓಕೆನಾ. ನಿನ್ನ ಫಾಲೋವರ್ಸು ಅಕಸ್ಮಾತಾಗಿ ಯಾರಾದರೂ ಬೆಟ್ಟಿಂಗ್ನ ಆಡಿ, ಓಕೆನಾ, ತಲೆಯಲ್ಲಿ ಇಟ್ಕೊಳ್ಳಿ, ಬೆಟ್ಟಿಂಗ್ ಆಡಿ ಯಾರಾದರೂ ಒಬ್ಬ ಏನಾದರೂ ಹೆಚ್ಚು ಕಮ್ಮಿ ಆದರೆ, ಅಕಸ್ಮಾತ್ ಏನಾದರೂ ಈಗ ಡೈರೆಕ್ಟಾಗಿ ಹೇಳಬೇಕು ಅಂತಂದರೆ, ಈಗ ಆಯ್ತಪ್ಪ ನಿನ್ನಿಂದ ಒಬ್ಬರು ಯಾರಾದರೂ ಒಂದು ದುಡ್ಡು ಜಾಸ್ತಿ ಗೆದ್ದುಬಿಟ್ರು ಅಂತ ಅಂದ್ಕೊಳ್ಳೋಣ, 10 ಜನ ಕಲ್ಕೊಂಡ್ರೆ ಏನು ಪ್ರಯೋಜನ ಐತೆ? ಸೊ ನೀನು ಮೊದಲು ಮಾಡ್ತಿದ್ದು ವೀಡಿಯೋಸು ನಿಮ್ಮನ್ನು ನೋಡಿ ಇನ್ಸ್ಪಿರೇಷನ್ ಆಗಿ ತಗೊಂಡು ಸುಮಾರು ಜನ ಹೆಲ್ಪಿಂಗ್ ಮಾಡಿದ್ದಾರೆ. ಅಂಥದ್ರಲ್ಲಿ ಇಂಥದ್ದು ಮಾಡಿದ್ರೆ ಯಾರಿಗೂ ನಿನ್ನನ್ನು ಇದು ಮಾಡ್ತಾರೆ? ಮೊದಲು ಆ ವ್ಯಕ್ತಿ ಮೇಲೆ ನನಗೆ ತುಂಬ ರೆಸ್ಪೆಕ್ಟ್ ಇತ್ತು, ಬಟ್ ಈಗ ನಡೀತಿರೋಂತಹ ಘಟನೆಗಳು ನೋಡ್ಬಿಟ್ರೆ ಅಸಹ್ಯ ಆಗ್ತಾಯಿದೆ. ಇಂಥವ್ರನ್ನೆಲ್ಲ ನಾವು ಫಾಲೋ ಮಾಡ್ತೀವಲ್ಲ, ಇಂಥವ್ರಿಗೆಲ್ಲ ನಾವು ಸಪೋರ್ಟ್ ಮಾಡ್ತೀವಲ್ಲ ಅಂತ. ಅದರಲ್ಲೂ ನಮ್ಮ ಕರ್ನಾಟಕದ ಕ್ರಿಯೇಟರ್ಸ್ ಬಗ್ಗೆ, ನಮ್ಮ ಕನ್ನಡಿಗರ ಬಗ್ಗೆ ಮಾತನಾಡ್ತೀಯ ನೀನು ಎಲ್ಲಿಂದನೋ ಬಂದಿರೋದು, ವಾಟ್ ಎವರ್ ಅದು. ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ನಾನು ಮಾತಾಡಲ್ಲ, ಎಲ್ಲಿಂದನೋ ಬಂದಿದೆಯಾ ಅಂದ್ಬಿಟ್ಟು. ಯಾಕಂತಂದರೆ ಎಲ್ಲಿಂದ ಬಂದೆ ಅನ್ನೋದಕ್ಕಿಂತ ಇಲ್ಲೇನು ಮಾಡಿದೆ ಅನ್ನೋದು ತುಂಬ ಇಂಪಾರ್ಟೆಂಟು. ಇಲ್ಲಿ ನೀನು ಒಂದಷ್ಟು ಹೆಲ್ಪ್ ಮಾಡಿದೆಯಲ್ಲ ಅಂದರೆ ಅದೆಲ್ಲ ನಾಟಕನಾ? ಅದೆಲ್ಲ ಫಾಲೋವರ್ಸ್ಗೋಸ್ಕರ ಮಾಡಿರೋದ? ನೀನು ಫಾಲೋವರ್ಸ್ಗೋಸ್ಕರ ಹೆಲ್ಪ್ ಮಾಡ್ದ? ಈಗ ನೀನು ಮಾಡೋಂಥ ಘಟನೆಗಳು ನೋಡಿದ್ರೆ ಅದು ಹಂಗೆ ಅನಿಸೋದು. ಆ್ಯಂಡ್ ಮೊದಲು ನೀನು ಯಾವತ್ತು ನಿನ್ನನ್ನು ಎಕ್ಸ್ಪೋಸ್ ಮಾಡಿದ್ರು ಆವಾಗ ನಿನ್ನ ಬಗ್ಗೆ ಎಲ್ಲ ಒಂದಷ್ಟು ಜನ ಟ್ರೋಲ್ ಮಾಡ್ತಿದ್ರು, ಅಣ್ಣ ಪೆಟ್ರೋಲ್ ಬೇಕಾ ಅಂತ. ಆ ಟೈಮಲ್ಲಿ ನನಗೆ ಅಯ್ಯೋ ಪಾಪ ಅನ್ನಿಸ್ತು, ಬೇಜಾರು ಅನ್ನಿಸ್ತು. ಯಾಕಂತಂದರೆ ಗುರು ಏನು ಗೊತ್ತಾ, ತೀರಾ ಕಷ್ಟದಲ್ಲಿದ್ದಾಗ ಬಂದು ಹೆಲ್ಪ್ ಮಾಡೋದು ಬೇರೆ, ಈ ಥರ ಟ್ರೋಲ್ ಮಾಡಿಬಿಟ್ಟು ಅಣ್ಣ ಪೆಟ್ರೋಲ್ ಬೇಕಾ ಅನ್ನೋದು ಬೇರೆ, ಓಕೆನಾ. ತುಂಬ ಕಷ್ಟದಲ್ಲಿದ್ದಾಗ ಬಂದು ಹೆಲ್ಪ್ ಮಾಡಿದ್ರೆ ಅದು ನೋಡೋ ಸಹಾಯನೇ ಬೇರೆ. ಸೊ ಅದಕ್ಕೆ ನಾನು ಅವಾಗೆಲ್ಲ ನನಗೆ ಬೇಜಾರು ಅನ್ನಿಸುತ್ತೆ, ಯಾಕಪ್ಪ ಹಿಂಗೆ ಮಾಡ್ತಾರೆ ನಮ್ಮ ಕರ್ನಾಟಕ ಕ್ರಿಯೇಟರ್ಸ್ ಅಂತ. ಅದಾದಮೇಲೆ ನೀನು ಮಾಡ್ತಿರೋದೆಲ್ಲ ನೋಡ್ಬಿಟ್ರೆ ಅವ್ರು ಮಾಡೋದು ಕರೆಕ್ಟ್ ಅಂತ ಅನಿಸುತ್ತದೆ. ಈಗ ಸ್ವಲ್ಪ ನಾನು ಫಸ್ಟ್ ಆಫ್ ಆಲ್ ಒಂದು ಮಾತು ಹೇಳ್ತೀನಿ ನೋಡಿ, ಈ ಬೆಟ್ಟಿಂಗ್ ಅಪ್ಲಿಕೇಶನ್ಸಿಂದ ಸುಮಾರು ಜನ ನಮ್ಮ ಡೆಲಿವರಿ ಬಾಯ್ಸೇ ಹಾಳಾಗಿರೋದು ನಾನು ನೋಡಿದ್ದೀನಿ. ಎಕ್ಸ್ಪೆಷಲಿ ನನಗೇನೆ ಸುಮಾರು DMs ಬಂದಿದೆ ಬೆಟ್ಟಿಂಗ್ ಅಪ್ಲಿಕೇಶನ್ಗಳನ್ನ ಬೆಟ್ಟಿಂಗ್ ಆಡಿ. ಅದಾದಮೇಲೆ ಈ ಕೆಲವೊಂದು ಇದ್ದಾವೆ, ರಮ್ಮಿ ಗಿಮ್ಮಿ ಅಂತ ಕೆಲವೊಂದು ಅಪ್ಲಿಕೇಶನ್ಸ್ ಇದ್ದಾವೆ. ಸೊ ಆನ್ಲೈನ್ ಬೆಟ್ಟಿಂಗ್ ಆಡಿ ದುಡ್ಡು ಕಳ್ಕೊಂಡು, ನಾನು ಆ ದುಡ್ಡನ್ನ ಮಾಡಬೇಕು ಬ್ರೋ, ಹೆಂಗಾದರೂ ಮಾಡಿ ನಾನು ರಾತ್ರಿ ಆಗಲೂ ಕಷ್ಟಪಡ್ತೀನಿ, ಆ ದುಡ್ಡು ಆ ಸಾಲ ತೀರ್ಸೋಕ್ಕಾದ್ರೂ ನಾನು ಅಂತ ಸುಮಾರು ಜನ ನನಗೆ DM ಮಾಡಿರೋಂತಹ ಉದಾಹರಣೆಗಳು ಇದ್ದಾವೆ. ದಯವಿಟ್ಟು ಯಾರೇ ಆಗಲಿ ಬೆಟ್ಟಿಂಗ್ ಅಪ್ಲಿಕೇಶನ್ನ ಪ್ರಮೋಟ್ ಮಾಡ್ತೀನಿ ಅನ್ನೋರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡಬೇಡಿ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ. ಇವತ್ತಿನ ದಿನ ನಿಮ್ಮ ಒಂದು ಏನಂತಾರೆ, ನಿಮ್ಮ ಏನೋ ನನಗೆ ಅದು ಹೇಳೋಕ್ಕೂ ಕೆಟ್ಟ ಪದಗಳು ಬರ್ತದೆ, ಒಳ್ಳೆ ಪದಗಳು ಬರಲ್ಲ. ನಿಮ್ಮ ತೆವಳಿಗೋಸ್ಕರ ನಿಮಗೆ ದುಡ್ಡು ಬರುತ್ತೆ ಅಂದ್ಬಿಟ್ಟು ನೀವು ಪ್ರಮೋಟ್ ಮಾಡಿಬಿಟ್ಟು ನಾಳೆ ನಿಮ್ಮ ವೀಡಿಯೋಗಳನ್ನ ನೋಡಿಕೊಂಡು ನಿಮ್ಮನ್ನು ಫಾಲೋ ಮಾಡೋಂತಹ ಸಾವಿರಾರು ಜನ ಏನಾದರೂ ತೊಂದರೆಗೆ ಸಿಗಾಕೊಂಡು ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡಿ ನೀವು ಪ್ರಯೋಜನ? ನೀವು ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳ್ಕೊಳ್ಳೋಕ್ಕೂ ಅದು ನಾಲಾಯಕ ಅಂತ ಅನಿಸ್ತದೆ. ಆಮೇಲೆ ಒನ್ ಮೋರ್ ಥಿಂಗ್, ಇನ್ನೊಂದೇನಂತಂದರೆ ದಯವಿಟ್ಟು ಇದನ್ನು ನಮ್ಮ ಸರ್ಕಾರನೂ ಒಂದು ಸ್ವಲ್ಪ ಸೀರಿಯಸ್ ಆಗಿ ತಗೊಬೇಕು. ನಿಮಗೆಲ್ಲ ಗೊತ್ತಿಲ್ವೋ, ಆಂಧ್ರದಲ್ಲಿ ಕೆಲವು ಕಡೆ ಈ ಆನ್ಲೈನ್ ಬೆಟ್ಟಿಂಗ್ನ ಯಾರೆಲ್ಲ ಇದು ಮಾಡ್ತಾರೆ ಅವ್ರಿಗೆಲ್ಲ ನೋಟಿಸ್ಗಳನ್ನ ಕೊಟ್ಟು ಅವ್ರಿಗೆಲ್ಲ ಲೈಕ್ ಮಾಡಬಾರ್ದು ಅನ್ನೋದು ಒಂದು ಪೊಲೀಸ್ ಸ್ಟೇಷನ್ಸ್ ಕಡೆಯಿಂದನೇ ನೋಟಿಸ್ಗಳು ಬಂದಿದೆ. ಕ್ರಿಯೇಟರ್ಸ್ಗಾಗಲಿ, ಸಿನಿಮಾ ಆ್ಯಕ್ಟರ್ಸ್ಗಾಗಲಿ, ಯಾರೆಲ್ಲ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡೋರೆ ಅವ್ರಿಗೆಲ್ಲನೂ ಬಂದೈತೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಯಾವುದೇ ಕ್ರಿಯೇಟರ್ ಆಗಲಿ ಈ ವಿಡಿಯೋ ನೋಡ್ತಾ ಇರಲಿ, ಇಲ್ಲ ಯಾವುದೇ ಜನ ಆಗಲಿ, ಮೀನ್ಸ್ ಪಬ್ಲಿಕ್ ಆಗಲಿ ಈ ವಿಡಿಯೋ ನೋಡ್ತಾ ಇದ್ದರೆ ಬೆಟ್ಟಿಂಗ್ನ ಪ್ರಮೋಟ್ ಮಾಡಬೇಡಿ, ಬೆಟ್ಟಿಂಗ್ನ ಆಡಬೇಡಿ.
ಯಾಕಂತಂದರೆ ಕಷ್ಟಪಟ್ಟು ರಕ್ತ ಸುರಿಸಿ ನಾವು ಎಷ್ಟೇ ದುಡಿದ್ರೂ ಅಂಥ ದುಡ್ಡೇ ನಮ್ಮ ಹತ್ರ ಇರೋಲ್ಲ. ಅಂಥದ್ರಲ್ಲಿ ನಾವು ಬೆಟ್ಟಿಂಗ್ ಆಡಿ ಅದರಲ್ಲಿ ಬರೋದೋ ದುಡ್ಡಲ್ಲಿ ನಾವು ಜೀವನ ಮಾಡ್ಕೊಂಡು ಇರ್ತೀವಿ ಅನ್ನೋದು ಸುಳ್ಳು. ಆ್ಯಂಡ್ ಇನ್ನೊಂದು ಹೇಳ್ತೀನಿ, 10 ಲಕ್ಷ ಜನದಲ್ಲಿ ಯಾರೋ ಒಬ್ಬ ಗೆಲ್ಲೋದು ಅದು ನಿಮಗೆ ಗೊತ್ತಾಗ್ತಿಲ್ಲ. ಜಸ್ಟ್ ಅದೆಲ್ಲ ಫ್ರಾಡ್, ಅದು ಫೇಕ್. ಅದು ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ಒಂದು 10,000 ಜನನ ಒಂದು ಹತ್ರ ಸೇರಿಸ್ಬಿಟ್ಟು ಎಲ್ಲರ ಹತ್ರ 1,000 ಕಲೆಕ್ಟ್ ಮಾಡಿಕೊಂಡು ಯಾರೋ ಒಬ್ಬ ವಿನ್ನರ್ಗೆ 1 ಲಕ್ಷ ಕೊಡ್ತೀನಿ ಅನ್ನೋದು ಎಷ್ಟೋ ಅದು ಮೂರ್ಖತನ ಅನ್ನೋದು ನೀವೇ ಯೋಚನೆ ಮಾಡಿ. ಇಲ್ಲಿ ಹೆಂಗೆ ನಿಮ್ಮನ್ನು ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು, ನಮ್ಮ ಜನಗಳಿಗೆ ಇದೆಷ್ಟೇ ಹೇಳಿದ್ರು ಅರ್ಥ ಆಗಲ್ಲ. ಆ್ಯಂಡು ನಾನು ನನ್ನನ್ನು ಯಾರಾದರೂ ಇಷ್ಟಪಡೋರು, ನನ್ನ ಮಾತು ಕೇಳ್ತೀನಿ ಅನ್ನೋರ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ, ಈ ವಿಡಿಯೋಯಿಂದ ಅಟ್ಲೀಸ್ಟ್ ಒಬ್ಬರಾದರೂ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಯಾರು ಬೆಟ್ಟಿಂಗ್ನ ಆಡೋಕ್ಕೆ ಹೋಗಬೇಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಲೇಖಿ ಗೋಸ್ವಾಮಿ ಬ್ರದರ್, ನೀವು ನನಗಿನ ಚಿಕ್ಕವರು ಅನಿಸುತ್ತೆ, ಬಟ್ ಆದರೂ ನಿನಗೆ ರೆಸ್ಪೆಕ್ಟ್ ಆಯಿತು. ಐ ಡೋಂಟ್ ನೋ ನೀವು ಚಿಕ್ಕವರು ದೊಡ್ಡವರು, ನೀವು ತುಂಬ ಕಷ್ಟಪಟ್ಕೊಂಡು ಬಂದಿದ್ದೀರ ಈ ಲೆವೆಲ್ಗೆ. ದಯವಿಟ್ಟು ಹೆಸರು ಮಾಡೋದು ಕಷ್ಟ, ಹೆಸರು ಕಳ್ಕೊಳ್ಳೋದು ಈಸಿ, ಕಳ್ಕೊಬೇಡಿ. ನಿಮ್ಮ ಮೇಲೆ ತುಂಬ ರೆಸ್ಪೆಕ್ಟ್ ಇತ್ತು ಒಂದು ಟೈಮಲ್ಲಿ, ಹಂಗಂತ ಈಗಲಿಲ್ಲ ಅನ್ನಲ್ಲ. ಏನೋ ತಪ್ಪು ಮಾಡಿದ್ದೀರಾ, ತಪ್ಪನ್ನ ಅರ್ಥ ಮಾಡ್ಕೊಳ್ಳಿ ಹೊರತು ತಪ್ಪು ಮಾಡಿರೋದೆ ನಾನು ಮಾಡಿರೋದೇ ಕರೆಕ್ಟು ಅಂತ ಅನ್ಬೇಡಿ. 1000 ಜನ ಹೇಳ್ತಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವೇನೋ ತಪ್ಪು ಮಾಡಿದ್ದೀರ ಅಂದ್ಬಿಟ್ಟೇ. ಇಲ್ಲಿ ಯಾರೂ ನಿಮ್ಮ ಮೇಲೆ ಹೊಟ್ಟೆ ಉರಿ ಇಲ್ಲ, ಓಕೆನಾ? ನಿಮ್ಮ ಮೇಲೆ ಆ ಥರ ಅಸೂಯೆ ಹೊಟ್ಟೆ ಉರಿಯಿಂದ ಆ ಥರ ಇದ್ದಿದ್ದರೆ ನಿಮ್ಮನ್ನು ಸ್ಟಾರ್ಟಿಂಗೇ ನಿಮ್ಮನ್ನು ವಿರೋಧ ಮಾಡ್ತಿದ್ರು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲೇಖಿ ಗೋಸ್ವಾಮಿ ಅವರೇ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ, ಬೇರೆಯವ್ರ ಮನೆಗಳನ್ನ ಹೊಡಿಬೇಡಿ, ಓಕೆನಾ? ನಿಮ್ಮ ಮನೆ ಉಳಿಸ್ಕೊಳ್ಳೋಕ್ಕೋಸ್ಕರ ಬೇರೆ ಮನೆಗಳನ್ನ ಹೊಡಿಬೇಡಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡು ಈ ಒಂದು ವಿಚಾರದಲ್ಲಿ ನಾನು ಕಿತ್ತಾಡಿ ಕಿರಣ್ ಅವ್ರ ಪರ, ನನ್ನ ಕೈಲಾದಷ್ಟು ನಾವು ಕಂಟೆಂಟ್ ಕ್ರಿಯೇಟರ್ ಕಡೆಯಿಂದ ಹೆಲ್ಪ್ ಮಾಡ್ತೀವಿ. ನಮ್ಮ ಕೈಲಾದಷ್ಟು ನಾವು ಅವ್ರ ಜೊತೆ ನಿಲ್ತೀವಿ. ಬೆಟ್ಟಿಂಗ್ನ ಆಡಬೇಡಿ, ಬೆಟ್ಟಿಂಗ್ನ ಬ್ಯಾನ್ ಮಾಡಬೇಕು ನಮ್ಮ ಕರ್ನಾಟಕದಲ್ಲಿ, ಅಲ್ಲಿವರೆಗೂ ಹೋರಾಟ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಶಂಕರ್, ಮುಂದಿನ ಸಿಗೋಣ. ನಾನೇನಾದರೂ ತಪ್ಪು ಮಾತನಾಡಿದರೆ ದಯವಿಟ್ಟು ಅದನ್ನು ಸರಿಪಡಿಸಿ ನಾನು ಸರಿಪಡಿಸ್ಕೊತೀನಿ.